ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ರೋಗ ನಿರೋಧಕ ಶಕ್ತಿಗೂ ಜೀವಶಕ್ತಿಗೂ ಇರುವ ವ್ಯತ್ಯಾಸಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಈ ವಿಡಿಯೋದಲ್ಲಿ ಮುಂದುವರಿದು ಜೀವಶಕ್ತಿ ಅಂದರೆ ಏನು ಮತ್ತು ಅದನ್ನು ಹೇಗೆ ನಿಖರವಾಗಿ ನಾವು ಕಾಪಾಡಿಕೊಳ್ಳಬಹುದು, ಹೆಚ್ಚು ಮಾಡಿಕೊಳ್ಳಬಹುದು ಅನ್ನೋದನ್ನು ಚರ್ಚೆ ಮಾಡೋಣ. ಒಂದು ಸಣ್ಣ ಕೋರಿಕೆ ನನ್ನ ಕಡೆಯಿಂದ. ಆರೋಗ್ಯ ಅನ್ನುವಂತಹದ್ದು ನಮಗೆ ವಿವಿಧ ಮೂಲಗಳಿಂದ ಎಲ್ಲ ಬಂದಂಥ ಮಾಹಿತಿ, ಬಂದಂಥ ಪದಾರ್ಥಗಳು, ವಸ್ತುಗಳಿಂದ ಪೂರ್ಣ ಪ್ರಮಾಣದಲ್ಲಿ ಸಿಗದೇ ಇರೋಂಥದ್ದು ನಮಗೆಲ್ಲ ಗೊತ್ತಿರುವಂಥ ತೀರದ ಸತ್ಯ. ಆಗಿದ್ದ ಮೇಲೆ ನಮ್ಮ ಆರೋಗ್ಯ ಹೊರಗಡೆ ಇಲ್ಲ ಅನ್ನೋದು ಗೊತ್ತಾಯಿತು. ನಮ್ಮಲ್ಲೇ ನಮ್ಮಲ್ಲೇ ಇತ್ತು, ಇದ್ದದ್ದನ್ನು ನಾವೇ ಮುಟುಕು ಮಾಡ್ಕೊಂಡಿದ್ದೇವೆ, ಅದನ್ನ ಈಗ ನಾವೇ ಪಡ್ಕೋಬೋದು ಅನ್ನುವಂತಹ ಒಂದು ಸರಳ ಸತ್ಯವನ್ನು ಸ್ವಯಂ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಫೌಂಡೇಶನ್ ವತಿಯಿಂದ ನಾನು KS ಗಿರಿರಾಜು ಪ್ರಕೃತಿ ಚಿಕಿತ್ಸೆ ಅರಿವು ನೆರವು ಅನ್ನುವ ಅಭಿಯಾನದ ಮೂಲಕ ಆರೋಗ್ಯ ಗುಣಮಟ್ಟವನ್ನು ಹೆಚ್ಚು ಮಾಡೋದಕ್ಕೆ, ಸಮುದಾಯದ ಆರೋಗ್ಯ ಗುಣಮಟ್ಟವನ್ನು ಹೆಚ್ಚು ಮಾಡೋದಕ್ಕೆ ನಾವು ಶ್ರಮಿಸ್ತಾ ಇರ್ತೇವೆ. ನೀವು ಸಹ ಈ ವಿಡಿಯೋಗಳನ್ನು ಗಮನಿಸುವುದರ ಮುಖಾಂತರ, ಹಾಗೆ ಯಾರು ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಅವರಿಗೆ ನಾವು ಯಾವುದೇ ರೀತಿಯ ಆರ್ಥಿಕ ಸಹಕಾರ ಕೊಡೋಕ್ಕಾಗದೇ ಇದ್ರೂ ಸಹ ಈ ರೀತಿಯಾದಂಥ ಆರೋಗ್ಯ ಜ್ಞಾನವನ್ನು, ಮಾಹಿತಿಯನ್ನು ಕೊಡುವುದರ ಮುಖಾಂತರ ಅವರನ್ನೂ ಸಹ ನಾವು ಸ್ವಾವಲಂಬಿಗಳನ್ನಾಗಿ ಮಾಡಬಹುದು ಅನ್ನೋ ಒಂದು ಕೋರಿಕೆಯೊಂದಿಗೆ ಈ ವಿಡಿಯೋವನ್ನು ಅವಶ್ಯಕತೆಯವರಿಗೆ ತಲುಪಿಸಿ, ಇದರ ಒಂದು ಯಾವುದೇ ಅವಲಂಬನೆಗಳಿಲ್ಲದಂತಹ ಕೇವಲ ಮಾಹಿತಿ, ಶುದ್ಧ ಆರೋಗ್ಯ ಜ್ಞಾನವನ್ನು ಪಡೆದಂಥ ಸಂದರ್ಭದಲ್ಲಿ ನಮಗೆ ಬೇರೆ ಅವಶ್ಯಕತೆಗಳು ಕಡಿಮೆ ಇರುತ್ತೆ. ಅದಕ್ಕಾಗಿ ಇದನ್ನು ಹೆಚ್ಚು ಶೇರ್ ಮಾಡೋದರ ಮುಖಾಂತರ ಈ ಅಭಿಯಾನವನ್ನು ಬೆಂಬಲಿಸಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಏನಿದು ಜೀವಶಕ್ತಿ, ಎಲ್ಲಿ ಇದು ಇರುತ್ತೆ, ಹೇಗೆ ಇದನ್ನು ಹೆಚ್ಚು ಮಾಡ್ಕೊಳ್ಳೋಂಥದ್ದು ಅಂತ ನಾನು ಹೇಳೋದಾದರೆ, ಏನಿದು ಜೀವಶಕ್ತಿ ಅಂತ ಅನ್ನೋದಾದರೆ, ಪ್ರತಿದಿನ ನಾವು ಯಾವುದೇ ಪದಾರ್ಥವನ್ನು ಆಹಾರ ಅಂತ ಹೆಸರಿಸಿ ಏನಾದರೂ ತಿಂದಾಗಲೂ ಕೂಡ ಅದನ್ನು ವಿಂಗಡಿಸಿ, ಸಂಸ್ಕರಿಸಿ, ಜೀರ್ಣಿಸಿ ಮಾಡೋದಕ್ಕೆ ಒಂದು ಪವರ್ ಬೇಕಾಗತ್ತೆ ನಮ್ಮಲ್ಲಿ. ಅದು ಜೀರ್ಣಕ್ರಿಯೆ ಅಂತ ಹೇಳ್ಬೋದು. ಆ ಕ್ರಿಯೆ ಮಾಡೋದಕ್ಕೆ ಒಂದು ಎನರ್ಜಿ ಬೇಕಲ್ವಾ, ಅದೇ ಜೀವಶಕ್ತಿ. ಅದನ್ನು ನಾವು ಇಂಗ್ಲೀಷ್ನಲ್ಲಿ ವೈಟಲ್ ಎನರ್ಜಿ ಅಂತೆಲ್ಲ ಹೆಸರಿಸ್ಬೋದು. ಇದೊಂದು ಫೋರ್ಸ್, ಇದರಲ್ಲಿ ಅಷ್ಟು ಸಾಮರ್ಥ್ಯ ಇರುತ್ತೆ. ಹಾಗೆ ನಮ್ಮ ವಿಸರ್ಜನೆ, ನಾವೇನು ತಿಂತೇವೆ ಅದು ಸಂಸ್ಕರಣೆ ಆಗುತ್ತೆ, ಮತ್ತು ಅದು ಮೂವ್ ಆಗಬೇಕು, ಅಷ್ಟೊಂದು ಉದ್ದದ ಕರಳಿಂದ ಮೂವ್ ಆಗಿ ಹೊರ ಹೋಗೋದಕ್ಕೆಲ್ಲ ಮಾಡೋಂಥದ್ದಕ್ಕೆ ಒಂದು ಫೋರ್ಸ್ ಬೇಕಾಗತ್ತೆ, ಒಂದು ಶಕ್ತಿ ಇದೆ, ಅದೇ ಜೀವಶಕ್ತಿ. ಮತ್ತು ನಮ್ಮ ಎಲ್ಲ ಅಂಗಾಂಗಗಳ ಚಲನೆ, ಮತ್ತು ರಕ್ತ ಪರಿಚಲನೆ, ರಕ್ತ ಶುದ್ಧೀಕರಣ, ಮತ್ತು ನಮ್ಮ ದೇಹದಲ್ಲಿರುವಂಥ ಬಿಳಿ ರಕ್ತ ಕಣಗಳ ಒಂದು ಓಡಾಟ, ಇಡೀ ದೇಹದ ಗಸ್ತು ತಿರುಗುವಿಕೆ ಎಲ್ಲವನ್ನ ನಿರ್ವಹಿಸ್ತಾ ಇರೋಂಥದ್ದು ಇದೇ ಜೀವಶಕ್ತಿ. ಆಮೇಲೆ ನಮ್ಮ ಸಂವೇದನೆಗಳು, ಹಸಿವಾಗುವಂಥದ್ದು, ದಾಹ ಆಗುವಂಥದ್ದು, ನೋವಾಗುವಂತಹದ್ದು, ಇವೆಲ್ಲವನ್ನು ನಾವು ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು ಅಂತೇಳಿ ಈ ಜೀವಶಕ್ತಿ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಹೇಗೆ ಇದನ್ನು ನಾನು ವಿವರಿಸೋದು ಅನ್ನೋದಾದರೆ ಉದಾಹರಣೆ ಒಂದು ಬೇಕಾಗುತ್ತೆ. ಈಗ ನಾವು ವಿವಿಧ ರೀತಿಯಾದಂತಹ ವಾಹನಗಳನ್ನು ಬಳಸ್ತಿರ್ತೇವೆ. ಒಂದು ಲಾರಿ ಇರ್ಬೋದು, ಬಸ್ ಇರ್ಬೋದು, ಕಾರ್ ಇರ್ಬೋದು. ಇದು ವೆಲ್ ಎಕ್ವಿಪ್ಡ್ ಕಂಪನಿ ಮ್ಯಾನುಫ್ಯಾಕ್ಚರ್ಡ್ ವೆಹಿಕಲ್ ಇರುತ್ತೆ. ಅದರಲ್ಲಿ ಫ್ಯೂಯಲ್ ಫುಲ್ ಟ್ಯಾಂಕ್ ಇರುತ್ತೆ, ಆಯಿಲ್ ಇರುತ್ತೆ, ಏನು ಬೇಕು ಅದಕ್ಕೆ ಬೇಸಿಕ್ ನೆಸಿಟೀಸ್ ಎಲ್ಲ ಇರುತ್ತೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಬ್ಯಾಟ್ರಿ ಇರಬೇಕಾಗತ್ತೆ ಅದರಲ್ಲಿ. ಆ ಬ್ಯಾಟರಿ ಒದಗಿಸುವ ಶಕ್ತಿಯಿಂದ ಅದು ಚಲನೆ ಮಾಡೋದಾಗುತ್ತೆ. ಅದು ಎಲೆಕ್ಟ್ರಿಕಲ್ ಇದಿರಬಹುದು, ಸರ್ಕ್ಯೂಟ್ಸ್ ಇರಬಹುದು. ಅದರಿಂದ ಉತ್ಪತ್ತಿಯಾದಂತಹ ಶಕ್ತಿಯಿಂದ ನಮ್ಮ ಆಲ್ಟರ್ನೇಟರ್ಸ್ ಆಗಿ ಬೇರೆ ಬೇರೆ ವಿವಿಧ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ಳೋಂಥದ್ದು ಆಗತ್ತೆ. ಆ ಶಕ್ತಿ ಉಪಯೋಗಿಸ್ಕೊಂಡು ಮತ್ತೆ ಅದನ್ನು ಪುನರ್ ಬ್ಯಾಟ್ರಿ ಕೊಟ್ಟು ಬ್ಯಾಟ್ರಿನ ರೀಚಾರ್ಜ್ ಮಾಡುವಂಥದ್ದು. ಎಷ್ಟು ಚೆನ್ನಾಗಿದೆ ಅಲ್ವಾ? ಬ್ಯಾಟ್ರಿ ಇಂದ ಬರೋಂಥ ಶಕ್ತಿಯನ್ನು ಪಡೆದುಕೊಳ್ಳುವಂಥದ್ದು ಮತ್ತೆ ಅದಕ್ಕೆ ಉತ್ಪಾದನೆ ಮಾಡಿ ಅದಕ್ಕೆ ರೀಚಾರ್ಜ್ ಮಾಡುವಂಥದ್ದು. ಇದು ವಾಹನಗಳಲ್ಲಿರುವ ವ್ಯವಸ್ಥೆ. ಆ ಬ್ಯಾಟರಿ ಸುಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ನಿರ್ವಹಣೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದೆಲ್ಲ ನಾವು ವಾಹನ ಮಾಲೀಕರುಗಳಾಗಿ ನಮಗೆಲ್ಲ ಗೊತ್ತಿದೆ. ಅದೇ ರೀತಿಯಲ್ಲೇ ನಾವು ಹುಟ್ಟುತ್ತಲೇ ನಮ್ಮ ಸೃಷ್ಟಿ ಪ್ರತಿ ವ್ಯಕ್ತಿಗೂ ಒಂದು ಬ್ಯಾಟರಿಯನ್ನು ಕೊಟ್ಟಿರ್ತಾರೆ. ಆ ಬ್ಯಾಟರಿನೇ ಜೀವಶಕ್ತಿ. ಈ ಬ್ಯಾಟರಿಯನ್ನು ಯಾರು ಸುಸ್ಥಿತಿಯಲ್ಲಿ ಇಟ್ಕೊಳ್ತಾರೆ, ಅದನ್ನು ರೀಚಾರ್ಜ್ ಮಾಡ್ತಾರೆ. ಯಾವುದರಿಂದ? ಕೇವಲ ಅಭ್ಯಾಸಗಳಿಂದ.
ಅನುಸರಣೆಗಳಿಂದ ಮಾಡ್ತಾರೆ, ಅವ್ರಿಗೆ ಕ್ರಮೇಣ ಕಡಿಮೆ ಆಗ್ತಾ ಆಗ್ತಾ ಬರುವಂತಹ ಈ ಬ್ಯಾಟರಿಯ ಶಕ್ತಿಯನ್ನು ಸರಿಯಾಗಿ ಅದನ್ನು ರೀಚಾರ್ಜ್ ಮಾಡ್ಕೊಂಡು ಬಂದರೆ ಜೀವಿತಾವಧಿ ಉದ್ದಕ್ಕೂ ಆರೋಗ್ಯವಾಗಿರೋದಕ್ಕೆ ಅವಕಾಶ ಇದೆ. ಹೇಗಿದು ವರ್ಕ್ ಆಗುತ್ತೆ ಅನ್ನೋದರ, ಈ ಬ್ಯಾಟ್ರಿ ಅಂತ ಹೇಳಿದ್ವಿ, ಹೇಗಿದು ವರ್ಕ್ ಆಗುತ್ತೆ ಅನ್ನೋದಾದರೆ, ಮೊದಲನೇದಾಗಿ ನಾವು ನಮ್ಮ ಅವಶ್ಯಕತೆಗೆ ತಕ್ಕಷ್ಟು ಆಮ್ಲಜನಕ ಮತ್ತು ಶುದ್ಧವಾದ ಕುಡಿಯೋ ನೀರನ್ನು ಕೊಡ್ತಿರ್ತೇವೆ. ಕೆಲವರು ಮಾತ್ರ ನಿರ್ಲಕ್ಷ್ಯ ಮಾಡಿ ಲೋಪ ಮಾಡ್ತಿರ್ತಾರೆ. ಅದು ಕೂಡ ನಮ್ಮ ಜೀವಶಕ್ತಿಯ ಮೇಲೆ ವಿಶೇಷವಾದಂತಹ ಹಿಡಿತ ಹೊಂದಿದೆ. ಈಗ ನಮ್ಮಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಆದರೆ ದಿಢೀರ್ ಸುಸ್ತಾಗುತ್ತೆ. ಅದಕ್ಕಾಗಿ ನಾವು ಪ್ರಾಣಾಯಾಮಗಳ ಮುಖಾಂತರ, ತೆರೆದ ವಾತಾವರಣದಲ್ಲಿ ಹೆಚ್ಚಿರೋದ್ರ ಮುಖಾಂತರ, ಶುದ್ಧ ವಾತಾವರಣದಲ್ಲಿ ಇರೋದ್ರ ಮುಖಾಂತರ ಗಾಳಿಯನ್ನು ಸರಾಗವಾಗಿ ತಗೊಳ್ಳುವಂಥದ್ದು, ಸಮೃದ್ಧವಾಗಿ ತಗೊಳ್ಳುವಂಥದ್ದು ಮಾಡುವುದರಿಂದ ನಮ್ಮ ರಕ್ತದಲ್ಲಿ ಆಮ್ಲಜನಕ ಪ್ರಮಾಣ ಸರಿ ಹೆಚ್ಚಿ ಅದರ ಮುಖಾಂತರ ದೇಹದ ಎಲ್ಲ ಜೀವಕೋಶಗಳಿಗೆ ಆಮ್ಲಜನಕ ಸರಬರಾಜಾಗಿ ನಾವು ದೃಢವಾಗಿ ಇರ್ತೇವೆ. ಆಗ ನಮ್ಮ ಜೀವಶಕ್ತಿ ಹೆಚ್ಚಾಗುತ್ತೆ, ಹೆಚ್ಚಿರುತ್ತೆ. ಅದು ಎಲ್ಲರ ಅನುಭವಕ್ಕೂ ಬಂದಿರುತ್ತೆ. ನಾವು ಮುಚ್ಚಿದ ಕೊಠಡಿಯಲ್ಲಿದ್ದಾಗ, ಇಲ್ಲ ಹೆಚ್ಚು ಜನನಿಬಿಡ ಪ್ರದೇಶದಲ್ಲಿದ್ದಾಗ ನಮಗೆ ದಿಢೀರಂತ ಒಂದು ಸುಸ್ತಾಗುತ್ತೆ, ತಲೆ ಸುತ್ತು ಕೂಡ ಬಂದು ಬೀಳೋಂಥದ್ದು ಕೂಡ ನೋಡಿರ್ತೇವೆ. ಹೇಗಾಯ್ತದು? ಅಲ್ಲಿ ಆಮ್ಲಜನಕದ ಕೊರತೆ ಆಯಿತು. ಅದಕ್ಕಾಗಿ ಜೀವಶಕ್ತಿಯನ್ನು ಕಾಪಾಡ್ಕೊಳ್ಳೋದಕ್ಕೆ, ಜೀವಶಕ್ತಿಯನ್ನು ನಾವು ನಿಂತಿರ್ತೀವಲ್ಲ, ಅದಕ್ಕೊಂದು ಫೋರ್ಸ್ ಬೇಕಲ್ವ, ಹೇಗೇಗೋ ನಿಲ್ಲಬೇಕಾಗಲ್ಲ. ಅದೇ ಜೀವಶಕ್ತಿ ನಮ್ಮ ಎಲ್ಲ ಕೈಯಿಂದ ಹಿಡಿದು ಮತ್ತು ಎಲ್ಲ ಅಂಗಾಂಗಗಳು ಚಲನೆ ಆಗಬೇಕಂದ್ರೆ ಶಕ್ತಿ ಬೇಕು. ಅದಕ್ಕಾಗಿ ಗಾಳಿ ಮೊದಲನೇ ಅವಶ್ಯಕತೆ. ಅದನ್ನು ಸಮೃದ್ಧವಾಗಿ ತಗೊಳ್ಳೋವಂಥದ್ದು. ಆಗಿಲ್ಲದ ಪಕ್ಷದಲ್ಲಿ ವಿವಿಧ ಪ್ರಾಣಾಯಾಮಗಳ ಮುಖಾಂತರ ಸರಳವಾಗಿ ಪ್ರಾಣಾಯಾಮ ಮಾಡುವಂಥದ್ದು. ಅದು ಮೊದಲ ಪ್ರಯತ್ನ ಮಾಡಿದ್ರೆ ಅದು ಅದರ ಸರಳತೆ ತಮಗೆ ಅರ್ಥ ಆಗುತ್ತೆ. ಎರಡನೇ ಹಂತವಾಗಿ ಶುದ್ಧ ಕುಡಿಯುವ ನೀರು ಕೂಡ ನಮ್ಮ ಎರಡನೇ ಅವಶ್ಯಕತೆ. ಆ ಎರಡನೇ ಅವಶ್ಯಕತೆಯಲ್ಲಿ ಈಗೇನಾಗ್ತಾ ಇದೆ ಅಂತೇಳಿ, ಹೆಚ್ಚು ಸಮಯ ಶೌಚಾಲಯ ಬಳಸಬೇಕಾಗತ್ತೆ ಅಂಥೇಳಿ ಕಡಿಮೆ ಕುಡಿಯುವಂಥದ್ದಾಗತ್ತೆ. ಮತ್ತು ದಾಹ ಆಗ್ತಿರೋ ದಾಹವನ್ನು ಉಲ್ಲಂಘನೆ ಮಾಡೋದಾಗುತ್ತೆ, ದೇಹದ ನಿಯಮಗಳನ್ನು ಉಲ್ಲಂಘನೆ ಮಾಡೋದಾಗತ್ತೆ. ಅದಕ್ಕಾಗಿ ಹಾಗಾಗದೆ ಗುಣಮಟ್ಟದ ಲವಣಾಂಶಗಳನ್ನು, ಮೀನು ಜೀವಶಕ್ತಿ ಮೇಂಟೈನ್ ಆಗಬೇಕಂತ ಹೇಳಿದ್ರೆ ರಕ್ತದಲ್ಲಿ ಲವಣಾಂಶಗಳು ನಿರ್ವಹಣೆ ಆಗಬೇಕಾಗತ್ತೆ. ಅದಕ್ಕಾಗಿ ಲವಣಾಂಶಯುಕ್ತ ಶುದ್ಧ ಕುಡಿಯುವ ನೀರನ್ನು ಕುಡಿಯೋದರ ಮುಖಾಂತರ ರಕ್ತದಲ್ಲಿ ಸರಿ ಪ್ರಮಾಣದ ನೀರನ್ನು ನಿರ್ವಹಿಸಿ ನಾವು ಜೀವಶಕ್ತಿಯನ್ನು ಕಾಪಾಡ್ಕೋಬೋದಾಗುತ್ತೆ. ಯಾರಿಗೆ ಡಿಹೈಡ್ರೇಷನ್ ಆಗಿ, ಸುಸ್ತಾಗಿ, ರಕ್ತದೊತ್ತಡ ಕಡಿಮೆ ಆಗಿ ಎಲ್ಲ ಆಗಿರುತ್ತಲ್ಲ, ಅವರಿಗೆ ಅದರ ಅರಿವು ಬಂದಿರುತ್ತೆ. ನೀರಿನ ಮಹತ್ವ ಏನು, ನೀರು ಕುಡ್ದಾದಂಥ ಹೇಗೆ ಬಂತು ಶಕ್ತಿ ಅಂತ, ಅದು ಕಾಪಾಡ್ಕೊಳ್ಳೋದಕ್ಕೆ ಎರಡನೇ ಅವಶ್ಯಕತೆ ನೀರು. ಇವನ್ನೆಲ್ಲ ಕೂಡ ಸರಿ ಪ್ರಮಾಣದಲ್ಲಿ ನಾವು ನಿರ್ವಹಿಸ್ಬಿಟ್ಟೆ ಆದರೆ, ಒಂದೊಂದು ಮಾತ್ರೆ ತಗೊಂಡಾಗೆ, ಈ ಒಂದು ಒಳ್ಳೆ ಉಸಿರಾಟದ ಒಂದು ಪ್ರಾಣಾಯಾಮ ಮಾಡಿದ್ರೆ, ಒಂದು ಒಳ್ಳೆ ಕ್ಯಾಪ್ಸೂಲ್ ತೊಗೊಂಡಾಗೆ, ಇನ್ನೊಂದು ನೀರು ಚೆನ್ನಾಗಿ ಕುಡಿದ್ರೆ, ಸರಿಯಾಗಿ ಕುಡಿದ್ರೆ, ಒಂದು ವ್ಯವಸ್ಥಿತವಾಗಿ ಕುಡಿದ್ರೆ, ಅದರ ಬಗ್ಗೆ ಎಲ್ಲ ನಾವು ಮುಂದೆ ವಿವರಣೆ ಕೊಡ್ತೇವೆ. ವ್ಯವಸ್ಥಿತವಾಗಿ ಕುಡಿದ್ರೆ ನಮಗೆ ಒಳ್ಳೆ ಪೋಷಕಾಂಶಗಳ ಭರಿತವಾದಂತಹ 100 ಸಪ್ಲಿಮೆಂಟ್ಸ್ನ ನಾವು ತಗೊಂಡಂಗೆ. ಇದು ಎರಡನೇ ಅವಶ್ಯಕತೆ. ಇದು ಮುಂದುವರೆದು ಆಹಾರ.